ಹೈ ಗೈಸ್, ದಿಸ್ ಇಸ್ ವಿನೋದ್. ಲಾಸ್ಟ್ ವಿಡಿಯೋದಲ್ಲಿ ಆ್ಯಸ್ ಎ ಬಿಗಿನರ್ ಏನು ಮಿಸ್ಟೇಕ್ ಮಾಡಬಾರ್ದು ಅಂತ ತಿಳಿಸ್ಕೊಟ್ಟಿದ್ದೆ. ಇವಾಗ ಈ ವಿಡಿಯೋದಲ್ಲಿ ಆ್ಯಸ್ ಎ ಬಿಗಿನರ್ ನೀವು ಹೇಗೆ ಇರಬೇಕು, ಜಿಮ್ಮಲ್ಲಿ ಯಾವ ಥರ ಬಟ್ಟೆ ಹಾಕ್ಕೊಬೇಕು ಅನ್ನೋದು ತಿಳಿಸಿಕೊಡ್ತೇನೆ. ಫಸ್ಟು ನೀವು ಜಿಮ್ಗೆ ಅಂತ ಒಂದು ಬ್ಯಾಗ್ ಸಪ್ರೇಟಾಗಿ ಇಟ್ಕೊಳ್ಳಿ. ಯಾಕಂದರೆ ಜಿಮ್ಗೆ ಅಂತಲೇ ಶೂ ಸಪ್ರೇಟ್ ಆಗಿರಬೇಕು. ಅದರ ಜೊತೆಯಲ್ಲಿ ವಾಟರ್ ಬಾಟಲ್ ಕ್ಯಾರಿ ಮಾಡಿ. ನಿಮ್ಮ ಬಾಡಿ ಹೈಬ್ರಿಡ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ತುಂಬ ಜನಗೆ ಕನ್ಫ್ಯೂಸ್ ಆಗ್ತಾರೆ ಟವಲ್ ಕ್ಯಾರಿ ಮಾಡಬೇಕು ಅಂದಾಗ. ಎಲ್ಲ ಜಿಮ್ಮಲ್ಲೂ ಹೇಳ್ತಾರೆ ಪ್ಲೀಸ್ ಕ್ಯಾರಿ ಟವಲ್ ಅಂತ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಏನಂದರೆ ಬಟ್ಟೆ ನೀವು ಯಾವ ಥರ ಹಾಕ್ಕೊಬೇಕು, ಯಾವ ಬಟ್ಟೆ ಹಾಕ್ಕೊಳ್ಳಿ, ಯಾವ ಬಟ್ಟೆ ಹಾಕ್ಬೋದು, ಯಾವ ಬಟ್ಟೆ ಹಾಕ್ಬಾರ್ದು, ಈ ಬಟ್ಟೆ ಹಾಕ್ಕೊಂಡ್ರೆ ಜನ ಏನಂತಾರೆ, ಅದು ಹಾಕ್ಕೊಂಡೋದ್ರೆ ಏನಂತಾರೆ, ಇದು ನೋಡೋಕ್ಕೆ ಚೆನ್ನಾಗಿಲ್ವ, ಚೆನ್ನಾಗಿ ಕಾಣಿಸುತ್ತೋ. ನೀವು ಚೆನ್ನಾಗಿರಲಿ ಹೊಸ ಬಟ್ಟೆನೇ ಹಾಕ್ಕೋಬೇಕಂತ ಯಾರೂ ಹೇಳಲ್ಲ. ನಿಮಗೆ ಯಾವ ಥರ ಕಂಫರ್ಟ್ ಆಗಿರುತ್ತೋ ಆ ಥರ ಬಟ್ಟೆ ಹಾಕ್ಕೊಳ್ಳಿ. ಜನ ಥಿಂಕ್ ಮಾಡ್ತಾರೆ ಅಂದ್ಬಿಟ್ಟು ನೀವು ಹೊಸ ಬಟ್ಟೆನೇ ಹಾಕ್ಕೊಬೇಕನ್ನೋ ರೂಲ್ಸ್ ಏನೂ ಇಲ್ಲ. ಮತ್ತು ವರ್ಕೌಟ್ ಜಾಸ್ತಿ ಇದ್ದರಿಂದ ಆ ಟೈಮಲ್ಲಿ ನಿಮಗೆ ಅನ್ಕಂಫರ್ಟೇಬಲ್ ಫೀಲ್ ಆಗಬಾರ್ದು. ನಿಮ್ಮ ಬಟ್ಟೆ ಒಂದು ಸ್ವಲ್ಪ ಲೂಸ್ ಇದ್ದರೂ ಪರವಾಗಿಲ್ಲ, ಬಟ್ ಟೈಟ್ಸ್ ಹಾಕ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ಜಿಮ್ ಶೂಸ್ ಮತ್ತು ಔಟ್ಸೈಡ್ ಶೂಸು ಸಪ್ರೇಟಾಗಿರಬೇಕು. ಜಿಮ್ಗೆ ಹೋದ್ಮೇಲೆ ನೀವು ಜಿಮ್ ಶೂಸ್ ಏನು ನೀವು ಬ್ಯಾಗಲ್ಲಿ ಕ್ಯಾರಿ ಮಾಡಿರ್ತೀರೋ ಆ ಶೂಸನ್ನು ಯೂಸ್ ಮಾಡಬೇಕು. ಔಟ್ಸೈಡ್ ಇದ್ದಾಗ ನೀವು ಔಟ್ಸೈಡ್ ಸಪ್ರೇಟ್ ಶೂವನ್ನು ಯೂಸ್ ಮಾಡ್ಕೊಳ್ಳಿ. ಜಿಮ್ಗೆ ಹೋಗಿದ ತಕ್ಷಣ ನೀವು ನರ್ವಸ್ ಆಗಬೇಡಿ. ನಿಮ್ಗೇನು ಗೊತ್ತಿಲ್ಲ ಅಂದ್ರೆ ಟ್ರೈನರ್ ಇರ್ತಾರೆ. ಸೊ ಟ್ರೈನರ್ ಹತ್ರ ಹೋಗಿ ಮಾತಾಡಿ. ನಿಮ್ಮ ಹೆಲ್ತ್ ಇಶ್ಯೂಸ್ ಏನೇ ಇದ್ದರೂ ಅವ್ರ ಹತ್ರ ಹೇಳ್ಕೊಳ್ಳಿ. ನಿಮ್ಮ ಮೆಡಿಕಲ್ ಹಿಸ್ಟ್ರಿ ಆಗಿರ್ಬೋದು, ನಿಮ್ಮ ಜಾಯಿಂಟ್ ಪೇಯ್ನ್, ಅಲರ್ಜಿ, ಏನೇ ಇಶ್ಯೂ ಇದ್ದರೂ, ನಿಮ್ಮ ಹೆಲ್ತ್ ಇಶ್ಯೂ ಅಂದಮೇಲೆ ಏನೇ ಇದ್ರೂ ಟ್ರೈನರ್ ಹತ್ರ ಓಪನ್ ಆಗಿ ಹೇಳ್ಕೊಳ್ಳಿ. ಆವಾಗೇ ಅವ್ರಿಗೆ ಗೊತ್ತಾಗೋದು ನಿಮ್ಮ ಹೆಲ್ತ್ ಕಂಡೀಷನ್ ಏನು ಅಂತ. ಅಫ್ಕೋರ್ಸ್ ಎಲ್ಲ ಜಿಮ್ಮಲ್ಲೂ ಟ್ರೈನರ್ಸ್ ಕೇಳ್ತಾರೆ, ಬಟ್ ಕ್ಲೈಂಟ್ಸ್ ಯಾರೂ ಓಪನ್ ಅಪ್ ಆಗಲ್ಲ. ಕೆಲವರು ಓಪನ್ ಅಪ್ ಆಗ್ತಾರೆ, ಕೆಲವರು ಓಪನ್ ಅಪ್ ಆಗಲ್ಲ. ನೀವು ಓಪನ್ ಅಪ್ ಆದ್ರೇ ಟ್ರೈನರ್ ಗೊತ್ತಾಗೋದು ನಿಮ್ಮ ಬಾಡಿ ಕಂಡೀಷನ್ ಯಾವ ಥರ ಇದೆ, ಏನು ಹೆಲ್ತ್ ಇಶ್ಯೂ ಇದೆ. ಆದರೆ ಬೇಸ್ಡ್ ಆನ್ ದಟ್ ಅವ್ರ ವರ್ಕೌಟ್ಸು ಅದೆಲ್ಲ ಪ್ಲ್ಯಾನ್ ಶೆಡ್ಯೂಲ್ ಮಾಡಿಕೊಡ್ತಾರೆ ನಿಮಗೆ. ನೀವು ಏನು ಓಪನ್ ಅಪ್ ಆಗಿಲ್ಲ ಅಂದರೆ ಟ್ರೈನರ್ಗೆ ತುಂಬ ಕಷ್ಟ ಆಗುತ್ತೆ. ನಾಳೆ ದಿನ ನಿಮ್ಗೆ ಏನು ಹೆಚ್ಚು ಕಡಿಮೆ ಆಯಿತು ಅಂದರೂ ಜಿಮ್ಗೆ ಹೆಸರು ಬರುತ್ತೆ. ಏನಂತ ಆ ಜಿಮ್ಗೆ ಹೋಗಿದ್ದೆ, ನನಗೆ ಹಿಂಗಾಗೋಯ್ತು. ಸೊ ಆ ಥರ ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಫಸ್ಟು ನಿಮ್ಗೆ ಏನಿದ್ರೂ ಓಪನ್ ಅಪ್ ಆದ್ರೇ ನಿಮಗೆ ಟ್ರೈನರ್ಸ್ಗೆ ಗೊತ್ತಾಗೋದು. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಹೋಗಿ ಟ್ರೈನರ್ಸ್ನ ಕೇಳಿ. ಆಮೇಲೆ ಒನ್ ಮೋರ್ ಇಂಪಾರ್ಟೆಂಟ್ ಏನಂದರೆ ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾ ವಿಡಿಯೋಸ್ ನೋಡ್ಕೊಂಡು ಕೆಲವರು ಮಾಡ್ತೀರಾ. ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅಲ್ಲಿ ಪೋಸ್ಟರು ಪೊಸಿಷನ್ ಕರೆಕ್ಟಾಗಿರಲ್ಲ. ಪ್ಲಸ್ ವರ್ಕೌಟ್ಸು ಅಷ್ಟೇ. ನಿಮ್ಮ ಬಾಡಿ ಕಂಡೀಷನ್ ಲೈವ್ ಆಗಿ ನೋಡೋದು ಟ್ರೈನರ್ ಮಾತ್ರನೇ. ಆ ಟ್ರೈನರ್ ಗೊತ್ತಿರುತ್ತೆ ನಿಮ್ಮ ಬಾಡಿ ಯಾವ ಥರ ಇದೆ, ಯಾವ ವರ್ಕೌಟ್ ಕೊಡಬೇಕು, ಯಾವ ಟೈಪಲ್ಲಿ ನಿಮ್ಮನ್ನ ಪ್ರಿಪೇರ್ ಮಾಡಬೇಕು ಅನ್ನೋದು ಟ್ರೈನರ್ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲ್ಲ. ನೀವು ಯೂಟ್ಯೂಬ್ ಆಗಲಿ, ಇನ್ನೊಂದು ಇನ್ಸ್ಟಾಗ್ರಾಮ್ ಆಗಲಿ, ನೀವು ವರ್ಕೌಟ್ ನೋಡ್ಬಿಟ್ಟು ಮಾಡಿದ್ರೆ ದೇವರನಾಗೂ ನಿಮ್ಮ ರಿಸಲ್ಟ್ಸ್ ಬರಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ವೇರಿಯೇಷನ್ ಇರ್ಬೋದು, ಬಟ್ ಅವನು ಕರ್ಲ್ಸ್ ಮಾಡ್ತಾ ಇರ್ತಾನೆ ವಿಡಿಯೋದಲ್ಲಿ. ಅವ್ನು ಫುಲ್ ಮಸಲ್ ಇರೋದ್ರಿಂದ ಫುಲ್ ಕರ್ಲ್ ಆಗಲ್ಲ, ಆಫ್ ಮಾಡ್ತಾನೆ. ನೀವು ಅದೇ ಥರ ಮಾಡ್ತೀರಾ. ಸೊ ಅದು ಯೂಸ್ ಅಲ್ಲ. ನೀವು ಬರ್ತಿರೋದೇ ಜಿಮ್ ಫಸ್ಟ್ ಟೈಮ್, ನೀವು ಫೀಸ್ ಕಟ್ಟಿದ್ದೀರ ಜಿಮ್ಗೆ. ನೀವು ತಿಳ್ಕೊಳಕ್ಕೋಸ್ಕರ, ನಿಮ್ಮ ಹೆಲ್ತ್ ಬಗ್ಗೆ ನೀವು ತಿಳ್ಕೊಳಕ್ಕೋಸ್ಕರ ಬರ್ತೀರಿ. ನೀವು ಏನು ಮಾಡ್ತಾಯಿದ್ರು ಫಸ್ಟ್ ತಿಳ್ಕೊಳ್ಳಿ. ಸೊ ತಿಳ್ಕೊಬೇಕಂದ್ರೆ ಯಾರು ಏನು ಅಂದ್ಕೊಂಡು ಪರವಾಗಿಲ್ಲ, ಎಲ್ಲರೂ ಬರೋದೇ ಕಲಿಯೋಕ್ಕೋಸ್ಕರನೇ. ಸೊ ಅಲ್ಲಿ ಟ್ರೈನರ್ ಅಂತ ಇರ್ತಾನೆ, ಅವ್ನು ಕಲ್ತಿನೇ ಬರೋದು, ಸರ್ಟಿಫಿಕೇಟ್ ಆಗಿ ಬರೋದು ಟ್ರೈನರ್ಸು. ನಿಮಗೆ ಹೇಳ್ಕೊಡೋಕ್ಕೋಸ್ಕರನೇ ಅವರು ಅಲ್ಲಿರ್ತಾರೆ. ಅವ್ನು ಕೇಳಿ ತಿಳ್ಕೊಳ್ಳಿ, ಯಾವ ಮಸಲ್ ವರ್ಕೌಟು ಏನಕ್ಕೋಸ್ಕರ ಮಾಡಿಸ್ತಾಯಿದ್ದೀರಾ, ಯಾಕೆ ಮಾಡಬೇಕು, ಆ ಥರ ಎಲ್ಲ ಕೇಳ್ತಾ ಇದ್ರೆ ಕ್ವಶನ್ಸು ನಿಮ್ಮ ನಾಲೆಜ್ ಇಂಪ್ರೂವ್ ಆಗುತ್ತೆ. ನೀವು ನಿಮ್ಗೆ ಏನೇ ಆದ್ರೂ ಫ್ಯೂಚರಲ್ಲಿ
ನೀವೇ ವರ್ಕೌಟ್ ಅದನ್ನು ರೆಡಿ ಇಂಜುರಿ ಆಗಿದ್ದರೆ ಅದನ್ನು ಮತ್ತೆ ನೀವು ರಿಕವರ್ ಮಾಡ್ಕೊಬೋದು. ಈ ಥರ ಇರುತ್ತೆ. ಸ್ಟ್ರೆಚಿಂಗ್ಸ್ ಆಗಿರ್ಬೋದು, ವರ್ಕೌಟ್ ಆದಮೇಲೆ ಸ್ಟ್ರೆಚಿಂಗ್ಸೇ ಬೇರೆ ಇರುತ್ತೆ, ವರ್ಕೌಟ್ ಮುಂಚೆ ಫ್ರೀ ವರ್ಕೌಟೇ ಬೇರೆ ಇರುತ್ತೆ. ಮೇಯ್ನ್ಲಿ ಡಯಟ್ ಫಾಲೋ ಮಾಡಿ. 5 ದಿನ ವರ್ಕೌಟ್ ಮಾಡಿಬಿಟ್ಟು 6ನೇ ದಿನ ಹೋಗ್ಬಿಟ್ಟು ಚೆನ್ನಾಗಿ ಒಂದು ಬಿರಿಯಾನಿ ಎಲ್ಲ ತಿಂದ್ಬಿಟ್ರೆ ನೀವು ವೆಯ್ಟ್ ಲಾಸ್ ಮಾಡೋರಂತೂ ವೆಯ್ಟ್ ಲಾಸ್ ಆಗೋದೇ ಇಲ್ಲ. ಇದು ನನ್ನ ಅಡ್ವೈಸ್. ಆ್ಯಸ್ ಎ ಟ್ರೈನರ್ ಆಗಿ ನಾನು ನಿಮ್ಗೆ ಅಡ್ವೈಸ್ ಮಾಡ್ತಾ ಇರೋದು. 3 ಮಂತ್ಸ್ ಟಾರ್ಗೆಟ್ ಮಾಡ್ಕೊಳ್ಳಿ. ನೀವೇನೇ ಒಂದು ಅಚೀವ್ ಮಾಡಬೇಕಂದ್ರೆ ಫಸ್ಟ್ ನಿಮ್ಮ ಗೋಲ್ ಅಚೀವ್ ಆಗಬೇಕಂದ್ರೆ ನೀವು ಒಂದು ಟಾರ್ಗೆಟ್ ಮಾಡ್ಕೊಳ್ಳಿ. 90 ಡೇಸಲ್ಲಿ ನಾನು ಇಷ್ಟು ಟಾರ್ಗೆಟ್ ಮುಟ್ಟಿಸ್ಬೇಕು ಅಂತ. ಸ್ಪೀಡಾಗಿ ಹೋಗಬೇಡಿ, ಸ್ಲೋ ಆಗಿ ಹೋಗಿ. ಶಾರ್ಟ್ಕಟ್ಸ್ ಯೂಸ್ ಮಾಡೋಕ್ಕೆ ಹೋಗಬೇಡಿ, ನಿಧಾನಾಗೇ ಮಾಡಿ, ಪರವಾಗಿಲ್ಲ. ಇದು ಕಾಂಪಿಟೇಷನ್ ಏನು ಮಾಡೋಕ್ಕೆ ಹೋಗ್ತಿಲ್ಲ. ಈ ವೆಯ್ಟ್ ಲಾಸ್ ಮಾಡೋರಾಗಲಿ ಇಲ್ಲ ಮಸಲ್ ವೆಯ್ಟ್ ಗೇನ್ ಆಗಿರೋರಾಗಲಿ, ಆಮೇಲೆ ಬೆಳಗ್ಗೆ ಹೋಗಿ ವರ್ಕೌಟ್ ಮಾಡಿ ಮತ್ತೆ ಸಂಜೆ ಹೋಗೋದು. ಮಸಲ್ಗೆ ರೆಸ್ಟ್ ಬೇಕು. ನೀವು ಎಷ್ಟು ರೆಸ್ಟ್ ಮಾಡ್ತೀರೋ ಅಷ್ಟೇ ಮಸಲ್ ರಿಕವರ್ ಆಗುತ್ತೆ. ಇದು ನನ್ನ ಅಡ್ವೈಸ್. ಆ್ಯಸ್ ಎ ಟ್ರೈನರ್ ಆಗಿ ನಾನು ನಿಮ್ಗೆ ಅಡ್ವೈಸ್ ಮಾಡ್ತಾಯಿದ್ದೀನಿ. ಸೊ ಸ್ಲೋ ಆಗಿ ನಿಮ್ಮ ಗೋಲ್ ಏನಿರುತ್ತೋ ಅದ್ರ ಮೇಲೆ ಸ್ಟಾರ್ಟ್ ಮಾಡಿ ವರ್ಕೌಟ್ಸ್. ನೀವು ವರ್ಕೌಟ್ ಎಷ್ಟೇ ಮಾಡಿದ್ರು ಡಿಪೆಂಡ್ಸ್ ಅಪಾನ್ ನಿಮ್ಮ ಡಯಟ್ ಮೇನ್ ಥಿಂಗ್ ಆಗಿರುತ್ತೆ. ನೀವು ಎಷ್ಟು 2 hours ಆಗಲಿ 3 hours ಆಗಲಿ ವರ್ಕೌಟ್ ಮಾಡಿದ್ರೂ ಯೂಸ್ ಇರೋಲ್ಲ. ನಿಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟೇ ಮಾಡಬೇಕಾಗಿರುತ್ತೆ. ನೀವು ವರ್ಕೌಟ್ ಮಾಡಿ ನಾನು ವರ್ಕೌಟ್ ಚೆನ್ನಾಗಿ ಮಾಡ್ತಾಯಿದ್ದೀನಿ ಹೋಗಿ ನೀವೆಲ್ಲ ತಿಂದ್ರೂ ವೇಸ್ಟ್ ಆಗಿರುತ್ತೆ. ಅದು ಯೂಸ್ ಇಲ್ಲ, ಬರೀ ನೀವು ಬಂದು ಟೈಮ್ ಪಾಸ್ ಮಾಡ್ಕೊಂಡು ಹೋದಂಗಿರುತ್ತೆ. ಸೊ ಇದೊಂದು ರಿಕ್ವೆಸ್ಟ್ ಏನಂದರೆ ಹಾರ್ಡ್ ವರ್ಕ್ ಮಾಡಿ ಡಯಟ್ ಮಾಡಿ. ನೀವು ವರ್ಕೌಟ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಟ್ರೈನರ್ಸ್ ಕೇಳಿ. ಅದು ಬಿಟ್ಬಿಟ್ಟು ನೀವು ಪಕ್ಕದಲ್ಲಿ ಮಾಡ್ತಾ ಇರೋನು ಕೇಳ್ತೀರಾ, ಅವರು ಗೊತ್ತಿರ್ತಿರೋ ನಿಮಗೆ ಬೇರೆ ಥರ ನೋಡಿಸಿರ್ತಾರೆ. ಬೈ ಮಿಸ್ಟೇಕಾಗಿ ನಿಮ್ಗೆ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ನಿಮ್ಗೆ ಹೆಲ್ತ್ ಕಂಡೀಷನ್ ಇರೋದ್ರಿಂದ ಆ ವರ್ಕೌಟ್ ನಿಮ್ಗೆ ಸೂಟೇಬಲ್ ಅಲ್ಲ. ಸೊ ಟ್ರೈನರ್ ಹತ್ರ ನೀವು ಮಾತಾಡಿ, ಹೋಗಿ ಕೇಳಿ. ಪ್ರತಿಯೊಂದು ವೇರಿಯೇಷನ್ಸ್ ಸೆಟ್ಸ್ ಆಗಿದ ತಕ್ಷಣ ಹೋಗಿ ಕೇಳಿ ಟ್ರೈನರ್ನ, ಏನು ಮಾಡಬೇಕು ನೆಕ್ಸ್ಟ್, ಏನು ಸರ್ ಇದೆ ನೆಕ್ಸ್ಟ್, ಯಾವ ಥರ ವರ್ಕೌಟು, ಏನು ವೇರಿಯೇಷನ್ನು, ಎಷ್ಟು ಮಾಡಬೇಕು, ಎಷ್ಟು ಸೆಟ್ಟು, ಎಷ್ಟು ಕೌಂಟ್ಸು, ಇದೆಲ್ಲ ನೀವು ಕೇಳಿದ್ರೆ ಟ್ರೈನರ್ ಗೊತ್ತಾಗೋದು. ಹೋಗಿ ಟ್ರೈನರ್ ಇರೋದೇ ಅಲ್ಲಿ ಕೆಲಸ ಮಾಡ್ತಿರೋದೇ ನಿಮಗೋಸ್ಕರ. ಕ್ಲೈಂಟ್ಸ್ಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಟ್ರೈನರ್ ಇರೋದು. ಅವ್ರು ಪಟ್ಟಿರೋ ನಾಲೆಜು ನಿಮ್ಗೆ ಶೇರ್ ಮಾಡ್ತಿದ್ದೀರ ಅಷ್ಟೇ. ನಾನು ಕೊಟ್ಟ ಇನ್ಫಾರ್ಮೇಷನ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲವ್ ಯು ಆಲ್. ಸಿ ಇನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.